ರಾಮು ಎಂಬ ಯುವಕ ಹಳೆಯ ಹವೇಳಿಯೊಂದರಲ್ಲಿ ರಾತ್ರಿಯ ಪಾಳಿ ಕೆಲಸಕ್ಕೆ ಸೇರ್ಪಡೆಗೊಂಡ. ಆ ಮನೆ ಹತ್ತಿರದವರು ಅಲ್ಲಿ ಹೋದವರು ಹಿಂತಿರುಗುವುದಿಲ್ಲ ಎಂದು ಎಚ್ಚರಿಸುತ್ತಿದ್ದರು. ಆದರೆ ರಾಮು ನಂಬಲಿಲ್ಲ. ಮೊದಲ ರಾತ್ರಿ ಎಲ್ಲವೂ ನಿಶ್ಶಬ್ದವಾಗಿತ್ತು. ಮಧ್ಯರಾತ್ರಿ ಗಂಟೆ ಹೊಡೆದಾಗ ಬಾಗಿಲು ತಾನೇ ನಿಧಾನವಾಗಿ ತೆರೆತಿತು. ಒಳಗಿಂದ ಶೀತವಾದ ಗಾಳಿ ಬಂತು. ದೀಪಗಳು ಮಿನುಗಿ ನಿಂತವು. ರಾಮು ಕತ್ತಲೆಯೊಳಗೆ ಹೋದಾಗ ಗೋಡೆಯ ಮೇಲೆ ಕಪ್ಪು ನೆರಳು ಓಡಾಡುತ್ತಿರುವಂತೆ ಕಂಡಿತು. ಯಾರದು ಎಂದು ಕೂಗಿದ. ಯಾರ ಉತ್ತರವೂ ಇರಲಿಲ್ಲ. ಅಷ್ಟರಲ್ಲಿ ಹಳೆಯ ಕನ್ನಡಿಯಲ್ಲಿ ತನ್ನ ಮುಖವಲ್ಲ, ಒಬ್ಬ ಅಜ್ಞಾತ ಮಹಿಳೆಯ ಮುಖ ಕಾಣಿಸಿತು. ಕಣ್ಣುಗಳು ಕೆಂಪು, ತುಟಿಯಿಂದ ರಕ್ತ ಚಿಮ್ಮುತ್ತಿತ್ತು. ಅವಳು ನಿಧಾನವಾಗಿ ನನ್ನಿಂದ ಕದ್ದ ಆ ಉಂಗುರ ತಂದುಕೊಡು ಎಂದು ಪಿಸುಗುಟ್ಟಿದಳು. ರಾಮು ಭಯದಿಂದ ಹಿಂದಕ್ಕೆ ಓಡಿದ. ಬಾಗಿಲು ತಾನೇ ಮುಚ್ಚಿಕೊಂಡಿತು. ಬಾಗಿಲಿನ ಮೇಲೆ ಬರೆಯಲ್ಪಟ್ಟಿತ್ತು, ಇಲ್ಲಿ ಬಂದವರು ಕಾಲದ ನೆರಳಾಗುತ್ತಾರೆ. ಮುಂದಿನ ಬೆಳಿಗ್ಗೆ ಹೊಸ ಕಾವಲುಗಾರ ಬಂದಾಗ ಗೋಡೆಯ ಮೇಲೊಂದು ಹೊಸ ನೆರಳು ಮೂಡಿತ್ತು. ಅದು ರಾಮುವಿನಂತೆಯೇ